ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಹೋಟೆಲ್ ರೀತಿ ಪಾಲಕ್ ಪನ್ನೀರ್ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ರಿ. ಪಾಲಕ್ ಸೊಪ್ಪನ್ನ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಈ ರೀತಿ ಕುದಿಸಾಕಿಡ್ಬೇಕು ನೋಡ್ರಿ. ಒಂದು 5 ರಿಂದ 10 ನಿಮಿಷ ಕುದಿಸ್ಕೋಬೇಕ್ರಿ. ಬೇಗನೆ ಕುದಿತೈತೆ ನೋಡ್ರಿ. ಈ ರೀತಿ ಕುದ್ರೆ ಸಾಕು ನೋಡ್ರಿ. ಈಗ ನಮ್ಮ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಕುದೈತೆ ನೋಡ್ರಿ. ಈ ರೀತಿ ಒಂದು ಜಾಳಿಗೆ ಒಳಗೆ ಸೋಸ್ಕೋಬೇಕು ನೋಡ್ರಿ. ಇದೆಲ್ಲ ಆರಿದ ನಂತರ ಇದನ್ನ ಮಿಕ್ಸರ್ ಮಾಡ್ಕೋಬೇಕ್ರಿ. ನೋಡ್ರಿ ನಮ್ಮ ಪಾಲಕ್ ಸೊಪ್ಪು ಆರಿದ್ರೆ ಈಗ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ನುಣ್ಣಗೆ ರುಬ್ಕೊಡ್ರಿ. ಇದಕ್ಕೆ ಗ್ರೇವಿಗೆ ಏನೇನು ಬೇಕಂತ ನೋಡ್ಕೊಂಡು ಬನ್ನಿರಿ. ಇದು ನಾನು 2 ಟೊಮೆಟೊ, 2 ಉಳ್ಳಾಗಡ್ಡಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಜಾಸ್ತಿ ಮಾಡ್ತಿದ್ರೆ ಜಾಸ್ತಿ ತೊಗೊಳ್ರಿ, ಕಡಿಮೆ ಮಾಡ್ತಿದ್ರೆ ಕಡಿಮೆ ತೊಗೊಳ್ರಿ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ನಾವು ಒಂದು ಕಡಾಯಿಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ರೀ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ. ಉಳ್ಳಾಗಡ್ಡಿದು ಟೊಮೆಟೊದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಡ್ರಿ. ನಾವು ಏನೇನು ತೊಗೊಂಡಿದ್ದೀವಲ್ರಿ ಅವನ್ನೆಲ್ಲ ಹಾಕಿಬಿಟ್ಟನ ಫ್ರೈ ಮಾಡ್ಕೊಡ್ರಿ. ನೋಡ್ರಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯ ನಮ್ಮ ಹೋಟೆಲ್ ಸ್ಟೈಲ್ ರೆಸಿಪಿಗಳದಾವು, ಫೆಸ್ಟಿವಲ್ ರೆಸಿಪಿಗಳದಾವು, ಇನ್ಸ್ಟಂಟ್ ರೆಸಿಪಿಗಳು, ಬ್ರೇಕ್ಫಾಸ್ಟ್ ರೆಸಿಪಿಗಳು, ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳು ಅದಾವೆ ನೋಡ್ರಿ. ನೀವು ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇದೆಲ್ಲ ಆರಿದ ನಂತರ ಇದಕ್ಕೆ ಸ್ವಲ್ಪ ಚಕ್ಕೆ, 1-2 ಏಲಕ್ಕಿ ಹಾಕಿ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ಈಗ ಗ್ಯಾಸ್ ಮೇಲೆ ಮತ್ತೆ ಒಂದು ಕಡಾಯಿ ಇಟ್ಕೋಬೇಕ್ರಿ. ಅದಕ್ಕೆ ಒಂದು 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ಎಣ್ಣೆ ಬಿಸಿ ಆಗ್ಬೇಕ್ರಿ. ಎಣ್ಣೆ ಬಿಸಿ ಆದ ನಂತರ ನಾವು ಮಿಕ್ಸರ್ ಮಾಡ್ಕೊಂಡಿರ್ತೀವಲ್ರಿ ಟೊಮೆಟೊ ಉಳ್ಳಾಗಡ್ಡಿದ ಪೇಸ್ಟು ಹಾಕ್ಕೋಬೇಕು ನೋಡ್ರಿ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಇದು ಎಣ್ಣೆ ಎಲ್ಲ ಈ ರೀತಿ ನೋಡ್ರಿ, ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಆವಾಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರುವ ಪಾಲಕ್ ಸೊಪ್ಪನ್ನ ಹಾಕ್ಕೋಬೇಕು ನೋಡ್ರಿ. ಹೋಟೆಲ್ ರೀತಿನೇ ಆಗುತ್ತೆ ಫ್ರೆಂಡ್ಸ್. ಇದು ಹೋಟೆಲ್ದಾಗ ಭಾಳ ಕಾಸ್ಟ್ಲಿ ಸಿಗ್ತೈತೆ ನೋಡ್ರಿ. ಇದನ್ನ ನಮ್ಮ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿನ್ರಿ. ಯಾರು ನೀವು ಮನೇಲಿ ಮಾಡಿದ್ದೀರಾ ಅಂತ ಹೇಳೋದಿಲ್ಲ ಫ್ರೆಂಡ್ಸ್. ಎಲ್ಲರೂ ಹೋಟೆಲ್ದಿಂದ ತಂದಿರಬೇಕು ಅನ್ಕೋತಾರು. ಅಷ್ಟು ರುಚಿಯಾಗಿರುತ್ತದೆ ಫ್ರೆಂಡ್ಸ್. ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡೇನ್ರಿ. ತುಪ್ಪ ಹಾಕ್ಕೊಂಡು ಪನ್ನೀರ್ನ ಈ ರೀತಿ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಭಾಳ ಮಾಡಬೇಡ್ರಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಡ್ರಿ. ಪಾಲಕ್ ಪನ್ನೀರು ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್, ಹೆಲ್ದಿಯಾಗಿರುತ್ತದೆ ನೋಡ್ರಿ. ಈ ರೀತಿ ಪಾಲಕ್ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಡ್ರಿ. ನೋಡ್ರಿ ಕಲರ್ ಎಷ್ಟು ಚಂದ ಬಂದೈತಲ್ರಿ. ಈಗ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಇಲ್ಲಿ ನೋಡ್ರಿ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ನ ಮಿಕ್ಸಿ ಮಾಡಿ ಇಟ್ಕೊಂಡೇನ್ರಿ ಫ್ರೆಂಡ್ಸ್. ಇದನ್ನು ಹಾಕ್ಕೋಬೇಕು. ಇದಕ್ಕೆ ಟೇಸ್ಟಿಗೆ ಅಂತ ಇದನ್ನು ಹಾಕ್ಕೊಳ್ಳೋದ್ರಿ, ಬೇರೆ ಎದಕ್ಕಲ್ರಿ. ಫ್ರೆಶ್ ಕ್ರೀಮ್ ಟೇಸ್ಟ್ ಬರಲಿ ಅಂತ ಹಾಕ್ಕೊಳ್ಳೋದು ನೋಡ್ರಿ. ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಇದು ಚೆನ್ನಾಗಿ ಕುದ ನಂತರ ಇದಕ್ಕೆ ಪನ್ನೀರ್ ಹಾಕ್ಕೋಬೇಕ್ರಿ. ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ರಿ ಆ ಪನ್ನೀರ್ನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಅದೆಲ್ಲ ಮೊದಲು ಕುದಿಬೇಕ್ರಿ. ಪನ್ನೀರ್ ಹಾಕಿ ಜಾಸ್ತಿ ಕುದಿಸ್ಬೇಡ್ರಿ. ಒಂದು 3-4 ನಿಮಿಷ ಕುದಿಸ್ಕೊಂಡ್ರೆ ಸಾಕ್ರಿ. ನಮ್ಮ ಪಾಲಕ್ ಪನ್ನೀರ್ ರೆಡಿ ಆಗಿಬಿಡ್ತೈತೆ ನೋಡ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿನ ತಿಕ್ಕು ಮತ್ತು ತಿಳು ಮಾಡ್ಕೋಬೋದು ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕುದಿತಾ ಐತಲ್ರಿ. ಪಾಲಕ್ ಪನ್ನೀರ್ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್.
ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.